ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಕಾರ್ಯಕ್ರಮಕ್ಕೆ ಇದೀಗ ಚಾಲನೆ ಸಿಕ್ಕಿದೆ. ಮಂತ್ರಾಲಯದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರಿಂದ ಏನು ಈ ಒಂದು ಕಾರ್ಯಕ್ರಮಕ್ಕೆ ಸಪ್ತರಾತ್ರೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿರೋದ್ರಿಂದ ಸಾಕಷ್ಟು ಜನ ಭಕ್ತರು ಇಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ರಾಯರ ದರ್ಶನವನ್ನ ಪಡೆದು ಪುನೀತರಾಗ್ತಾ ಇದ್ದಾರೆ. ದೇಶದ ಮೂಲೆ ಮೂಲೆಯಿಂದನೂ ಸಹ ರಾಯರಿಗೆ ಭಕ್ತರಿದ್ದಾರೆ. ಆ ಎಲ್ಲರೂ ಭಕ್ತರು ಸಹ ಈ 7 ದಿನಗಳ ಕಾಲ ಲಕ್ಷಾಂತರ ಜನ ಭಕ್ತರು ರಾಯರ ಒಂದು ದರ್ಶನವನ್ನ ಪಡೆದು ಪುನೀತರಾಗುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ನಾವು ವಿಜುವಲ್ಸ್ ಅಲ್ಲಿನೂ ಸಹ ನೋಡ್ತಾ ಇರಬಹುದು. ಸಾಕಷ್ಟು ಪ್ರಮಾಣದಲ್ಲಿ ಸಂಜೆಯಿಂದನೇ ವಿಶೇಷ ಪೂಜೆಗಳನ್ನ ಇಲ್ಲಿ ಆಯೋಜನೆ ಮಾಡುವ ಮೂಲಕ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳನ್ನ ಇಲ್ಲಿ ನೆರವೇರಿಸಲಾಗ್ತಾ ಇದೆ. ಮಠದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರ ನೇತೃತ್ವದಲ್ಲಿ ವಿಭಿನ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಇಲ್ಲಿ ನೆರವೇರಿಸುವ ಮೂಲಕ ಶ್ರೀಮಠ ಸಪ್ತರಾತ್ರೋತ್ಸವ ಕಾರ್ಯಕ್ರಮವನ್ನ ಇಲ್ಲಿ ನಡೆಸ್ತಾ ಇರುವಂತದ್ದು. ಸಾಕಷ್ಟು ವಿಭಿನ್ನವಾಗಿ ಮಂತ್ರಾಲಯದ ಮಠನೂ ಸಹ ಸಾಕಷ್ಟು ರೆನೋವೇಷನ್ ಆಗಿದೆ, ನವೀಕರಣ ಆಗಿದೆ, ನೋಡ್ಲಿಕ್ಕೂ ಸಹ ಸಾಕಷ್ಟು ಆಕರ್ಷಿತವಾಗಿದೆ. ಪ್ರವಾಸಿಗರಾಗಿರ್ಬೋದು ಅಥವಾ ಭಕ್ತಾದಿಗಳಾಗಿರ್ಬೋದು ಸಾಕಷ್ಟು ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಭಕ್ತರು ಸಹ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಈ ಲೈಟಿಂಗ್ ಗಳಾಗಿರ್ಬೋದು ಅಥವಾ ತುಂಗಾಭದ್ರಾ ನದಿನೂ ಸಹ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಹರಿವು ಇರೋದ್ರಿಂದ ಭಕ್ತರು ಸಹ ಪುಣ್ಯ ಸ್ನಾನವನ್ನ ಮಾಡಿ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ಪಡಿತಾ ಇದ್ದಾರೆ. ಈ ನಮ್ಮ ಜೊತೆ ಕೆಲ ಭಕ್ತರು ಇದ್ದಾರೆ, ಅವ್ರ ಹತ್ರ ಮಾತನಾಡಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಅಭಿಪ್ರಾಯವನ್ನ ತಾವು ವ್ಯಕ್ತಪಡಿಸ್ತಾರೆ ಅಂತೇಳಿ. ಮೇಡಮ್, ನಿಮ್ದು ಯಾವ ಊರು, ಎಲ್ಲಿಂದ ಬಂದಿದ್ದೀರಿ, ರಾಯರ ದರ್ಶನ ಪಡೆದಿದ್ದೀರಿ, ಏನ್ ಅನ್ನಿಸ್ತಾ ಇದೆ? ಸರ್, ನಮ್ದು ಚಿಕ್ಕಮಂಗ್ಳೂರು ಹತ್ರ ಮೂಡಿಗೆರೆ ಅಂತ. ಸೊ ರಾಯರ ದರ್ಶನ ಬೆಳಗ್ಗೆ ಪಡೆದಿದ್ದೀವಿ, ತುಂಬಾ ಸಂತೋಷ ಆಗ್ತಿದೆ. 353ನೇ ಆರಾಧನೆಗೆ ನಾವು ಭಾಗವಹಿಸಿರೋದು ತುಂಬಾ ಖುಷಿ ಕೊಡ್ತಾ ಇದೆ. ಪ್ರತಿ ವರ್ಷ ಬರ್ತಾ ಇರ್ತೀರಾ, ಈ ವರ್ಷ ಬಂದಿರೋದಕ್ಕೆ ಏನ್ ಡಿಫರೆನ್ಸ್ ಅನಿಸ್ತಾ ಇದೆ? ರಾಯರ ಆಶೀರ್ವಾದ ತಮ್ಗೆ ಆಗಿದೆಯಾ ಅಂತ? ಆರಾಧನೆಗೆ ಇದೇ ಫಸ್ಟ್ ಬರ್ತಾ ಇರೋದು, ಬಟ್ ಪ್ರತಿ ವರ್ಷ ಬರ್ತಾ ಇರ್ತೀವಿ. ತುಂಬಾ ಖುಷಿ ಆಗ್ತಿದೆ. ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ತುಂಬಾ ಖುಷಿ ಆಗತ್ತೆ. ಮೇಡಮ್, ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಮೇಡಮ್, ನೀವು ಬರ್ತಾ ಇರ್ತೀರಾ ಮೊದ್ಲು? ಇಲ್ಲ, ನಾವ್ ಇದೇ ಫಸ್ಟ್ ಬಂದಿರೋದು. ನಮಗ್ ಬಂದ್ ತುಂಬಾ ಸಂತೋಷ ಆಯ್ತು. ನಾವ್ ಇಂತ ಒಂದ್ ಸ್ಥಳನ ಮಿಸ್ ಮಾಡ್ಕೊಂತಿದೀವಲ್ಲ ಅನ್ಸ್ತು. ಅಂದ್ರೆ ಮಕ್ಳಿಂದ ಆಗಿ ನಾವ್ ಇಲ್ಲಿ ಬರಕ್ ಒಂದ್ ಅವಕಾಶ ಸಿಕ್ತು. ನಿಜವಾಗ್ಲೂ ನಮಗ್ ತುಂಬಾ ಅದೃಷ್ಟ ಮಾಡಿದೀವಿ. ಯಾಕೆ ಅಂದ್ರೆ ನದಿನೂ ತುಂಬಾ ಹರಿತಾ ಇದೆ, ಆಮೇಲೆ ದೇವ್ರ ದರ್ಶನ ತುಂಬಾ ಚೆನ್ನಾಗಾಯ್ತು. ಇವತ್ತು ಆರಾಧನೆ 8 ದಿವಸ ಆಗುತ್ತೆ. ಆರಾಧನೆಗೆಲ್ಲ ಭಾಗವಹಿಸ್ಬೇಕಂತ ತುಂಬಾ ಆಸೆ. ಆದ್ರೆ ಏನ್ ಮಾಡೋದು, ಇನ್ನು ಬರೋಂತ ಜನಗಳಿರ್ತಾರೆ, ನಾವೇ ಇಲ್ಲಿದ್ರೆ ಬರೋರಿಗೂ ತೊಂದರೆ ಆಗುತ್ತೆ. ಹಾಗಾಗಿ ಇವತ್ತೆಲ್ಲ ತುಂಬ್ಕೊಂಡು ಇವತ್ತೆಲ್ಲ ಹೋಗ್ಬೇಕು ಅನ್ಕೊಂಡಿದೀವಿ ಊರಿಗೆ. ರಾಯರು ಇರ್ಬೋದು, ನೀವು 8 ದಿನಾನು ಇಟ್ಕೋತಾರೆ, ನೀವು ಇರ್ಬೋದು, ನಿಮಗ್ ಟೈಮ್ ಬೇಕಷ್ಟೇ. ಹೌದಾ, ನಮಗ್ ಟೈಮ್ ಬೇಕು. ಆದ್ರೆ ಇವತ್ತು ಬಂದಿದೀವಲ್ಲ, ಅದು ನಮ್ಮೊಂದ್ ಪುಣ್ಯ ಅಂತ ಹೇಳ್ಬೇಕು ನಾವು. ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಬ್ರದರ್? ನೀವು ಬರ್ತಾ ಇರ್ತೀರಾ? ನಾನು ಇದೇ ಮೊದಲನೇ ಸಲ ಬರ್ತಾ ಇರೋದು. ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ನಮಗೆ ಅದೇನೋ ಗೊತ್ತಿಲ್ಲ, ಅಂದ್ರೆ ಪ್ಲಾನ್ ಮಾಡಿದಾಗ ಇದು ಸಿಕ್ಕಿರೋದು ಈ ತರ ಒಂದು ವರ್ಧಿಸೋತ್ಸವ. ಮತ್ತೆ ತುಂಬಾ ಚೆನ್ನಾಗಿ ಅಲಂಕಾರ ಆಗಿದೆ, ಮತ್ತೆ ವ್ಯವಸ್ಥೆಗಳು ತುಂಬಾ ಚೆನ್ನಾಗಿ ಆಗ್ತಿದೆ. ವರ್ಷದಿಂದ ವರ್ಷಕ್ಕೆ ತುಂಬಾ ಅಭಿವೃದ್ಧಿಗಳಾಗ್ತಾ ಇದೆ. ಯಾವಾಗ್ಲೂ ಕೇಳ್ತಾ ಇದ್ವಿ ರಾಯರ ಮಠದ ಬಗ್ಗೆ, ಬಟ್ ಇವತ್ತು ದರ್ಶನ ಆಗಿದ್ದು ನಿಜವಾಗ್ಲೂ ತುಂಬಾ ಖುಷಿ ಕೊಟ್ಟಿದೆ. ಅಲ್ಲಿಂದ ಬಂದು ಇಲ್ಲ ದರ್ಶನ ಮಾಡ್ಕೊಂಡು ಹೋಗೋದು, ಮತ್ತೆ ನಮ್ಮ ಕೆಲಸಗಳಲ್ಲಿ ತೊಡಗಿಕೊಳ್ಳೋದು, ರಾಯರು ನಮ್ಮ ಜೊತೆ ಇರ್ತಾರೆ ಅಂದ್ಕೊಂಡು ನಂಬ್ಕೊಂಡು ಹೋಗೋದು, ಅದೊಂಥರ ಫೀಲಿಂಗೇ ಬೇರೆ. ಥ್ಯಾಂಕ್ ಯು. ಇದಿಷ್ಟು ರಾಯರ ಭಕ್ತರ ಮನದಾಳದ ಅನಿಸಿಕೆಗಳು. ಸಾಕಷ್ಟು ಪ್ರಮಾಣದ ಇಲ್ಲಿ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿ ಸರ್ತಿನೂ ನಾವು ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಬಂದಾಗ್ನೂ ಸಹ ಏನೋ ಒಂದು ರೀತಿಯ ಅನುಭವ ನಮ್ಗೆ ಆಗ್ತಾ ಇರ್ತದೆ ಅನ್ನುವಂಥದ್ದು ಭಕ್ತರ ಮನದಾಳದ ಮಾತುಗಳಾಗಿವೆ. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆ ಶ್ರೀಕಾಂತ್ ಸಾವೂರು, ನ್ಯೂಸ್ ಫಸ್ಟ್, ಮಂತ್ರಾಲಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.